ಚುನಾವಣೆ ಸಮರ ಜೋರಾಗಿದೆ. ಈಗಾಗಲೇ ಭಾರಿ ದೊಡ್ಡ ಮಟ್ಟದಲ್ಲಿ ಲೋಕಸಭೆ ಚುನಾವಣಾ ಪ್ರಜಾಪ್ರಭುತ್ವದ ಜಾತ್ರೆಗೆ ಜನ ಸಜ್ಜಾಗಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಪರವಾಗಿ ಕುಂದಗೋಳದಲ್ಲಿ ಬಹಿರಂಗ ಪ್ರಚಾರದ ವೇಳೆ ಮಾತನಾಡಿದ ಅವರು, ಪ್ರಹ್ಲಾದ್ ಜೋಶಿ ಸುಮಾರು 20 ವರ್ಷಗಳಿಂದ ಸಂಸದರು, ಆದರೆ ಅವರಿಂದ ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ. ಆದ್ದರಿಂದ ಇಂತಹ ಬೇಜವಾಬ್ದಾರಿ ವ್ಯಕ್ತಿಯನ್ನ ಸೋಲಿಸಿ ನಮ್ಮ ಮರಿ ಟಗರಾದಂಥ ವಿನೋದ್ ಅಸೋಟಿ ಅವರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡ್ರು. ಮಾಜಿ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರದ ನುಡಿದಂತೆ ನಡೆದುಕೊಂಡಿದೆಯಾ? ಧಾರವಾಡದಲ್ಲಿ ಜೋಶಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. 4 ಬಾರಿ ಗೆದ್ದಿದ್ರು ಜೋಶಿ ಅವರ ಪ್ರತಿ ಗ್ರಾಮಗಳಿಗೂ ಹೋಗಿ ಪ್ರಚಾರವನ್ನು ಮಾಡುವ ಉದಾಹರಣೆ ಇಲ್ಲ. ಆದರೆ ಈ ಬಾರಿ ಪ್ರತಿ ಹಳ್ಳಿಗೂ, ದಿಲ್ಲಿಗೂ ಹಾಗೂ ರಾಜ್ಯದ ನಾಯಕರಿಗೂ ಕರೆಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಟೀಕಿಸಿದರು. ಮಾಡ್ತಾ ಇದ್ದಾರೆ, ಧರ್ಮನ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಅವ್ರು ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ನಾವು ಏನ್ ನಮ್ಮ ವಿನೋದ್ ಅಸೋಟಿ ನಿಲ್ಸಿದೀವಲ್ಲ, ಶಿವಳ್ಳಿಯ ಮತ್ತೊಬ್ಬ ತದ್ರೂಪಿ ವಿನೋದ್ ಅಸೋಟಿ. ಸರಳತೆಗೆ ಮತ್ತೊಂದು ಹೆಸರು ವಿನೋದ್ ಅಸೋಟಿ. ನೀವೇನಲ್ಲಿ ಹೋಗಿ ಡೆಲ್ಲಿಗೆ PA ತಗೊಂಡು ಗನ್ಮೆನ್ ತಗೊಂಡು ಇನ್ನೊಬ್ಬನ ಹಿಡ್ಕೊಂಡು ಹೋಗ್ಬೇಕಾಗಿಲ್ಲ. ಅವನೇ ನಿಮ್ ಮನೆಗೆ ಬಂದು ನಿಮ್ ಮನೆ ಸೇವೆನ ಪ್ರಾಮಾಣಿಕವಾಗಿ ಮಾಡ್ತಾನೆ, ಅಷ್ಟು ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯನವ್ರು ಹುಡುಕಿ ಈ ನಮ್ಮ ಒಂದು ಸಣ್ಣ ಕುರಿ ಟಗರದ ರೆಡಿ ಮಾಡಿದ್ದೀವಿ. ಎಲ್ಲ ಜಾತಿ ಎಲ್ಲ ಧರ್ಮದವರು ಪ್ರೀತಿಯಿಂದ ಕಾಣ್ಬೋದು. ನಮ್ಮ ಜಾತಿ ಇಲ್ಲ, ನಮ್ ಧರ್ಮ ಇಲ್ಲ. ಒಳ್ಳೆ ಹುಡುಗ, ಸರಳತೆ, ಹೆಸರು, ಯುವಕ, ಮುಂದಕ್ಕೆ ಬರ್ತಾನೆ, ಒಳ್ಳೆ ಫಸ್ಟ್ ಕ್ಲಾಸ್. ಇನ್ನ ಒಂದು 25-30 ವರ್ಷ ಹೊಲ ಹಾಕಿ ಉಳ್ಬೋದು ನೀವೆಲ್ಲ ಹಾಕೊಂಡು. ಜಮೀನು ಹೊಲ ಉತ್ತರ್ತಾನೆ, ಜಮೀನು ಮಟ್ಟ ಹಾಕೋದು. ಹಂಗೆ ಇವರು ಬರೋಕಾಗುತ್ತೆ ನಿಮ್ಮ MP, ಈಗಿರೋ MP ಹೊಲ ಉತ್ತಾರೆ. ಆದ್ರೆ ಈತ ಮಾತ್ರ ಬಂದು ನಿಮ್ ತಾಲೂಕಿಗೆ ಬಂದು ನಿಮ್ ಬಡ ಜನತೆ ಸೇವೆ ಮಾಡಿ ಯಾರಿಗೂ ತೊಂದರೆ ಕೊಡುವಂತ ವ್ಯಕ್ತಿ ಅಲ್ಲ. ಅದಕ್ಕೆ ಒಂದ್ಸತಿ ನೀನ್ ಧನ್ಯ ಆಗಿದೆ. ಚೇರ್ಮನ್ ಮಾಡಿದ್ದು ಆದ್ರೂ ಕೂಡ ನಿಂತ್ಕೋ ಈ ಪರವಾಗಿ ಬಂತೇಳಿ ನಾವು ಆಯ್ಕೆ ಮಾಡಿ ಈತನಿಗೆ ಕಳಿಸ್ಕೊಟ್ಟಿದ್ದೀವಿ. ಕ್ಷೇತ್ರದಲ್ಲಿ ಇದೇ ಮೇ 7ನೇ ತಾರೀಕು ಧಾರವಾಡ ಮತ್ತು ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ವಿನೋದ್ ಅಸೋಟಿ ಅವರ ಪರವಾಗಿ ನಾವು ಪ್ರಚಾರ ಸಭೆಯನ್ನು ನಡೆಸ್ತಾ ಇದ್ದೇವೆ. ಈ ಒಂದು ಸಭೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಗಣ ಸರ್ಕಾರದ ಉಪಮುಖ್ಯಮಂತ್ರಿಗಳು, ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂತಹ DK ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ತಿನ ಸಚೇತಕರು ಆದಂತಹ ಸಲೀಂ ಅಹಮದ್ ಅವರು ಬಂದಿದ್ದಾರೆ. ನಮ್ಮ ಈ ಒಂದು ಪ್ರಚಾರ ಸಭೆಯ ಕೇಂದ್ರ ಬಿಂದು ನಮ್ಮ ಅಭ್ಯರ್ಥಿಯಾಗಿರುವಂತಹ ವಿನೋದ್ ಅಸೋಟಿ ಅವರಿದ್ದಾರೆ. ಮತ್ತೆ ಅದೇ ರೀತಿ ಶಾಸಕರಾದಂತಹ ನವಿಲಗಿಂದ ಶಾಸಕರು, ಜನಪ್ರಿಯ ಶಾಸಕರಾದಂತಹ ಕೋಟರೆಡ್ಡಿ ಅವರಿದ್ದಾರೆ. ವೇದಿಕೆ ಮೇಲೆ ಇನ್ನೂ 10 ಹಲವಾರು ಕಾಂಗ್ರೆಸ್ ಪಕ್ಷದ ಗಣ್ಯರಿದ್ದಾರೆ. ನಮ್ಮ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ, ಯಾರ ಹೆಸರು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ. ಹಾಗಾಗಿ ಯಾರ ಹೆಸರು ತೆಗೆದುಕೊಳ್ಳೋದಿಲ್ಲ ಅನ್ಯತಾ ಭಾವಿಸಬಾರ್ದು ಅಂತ ಕೇಳ್ಕೊಳ್ತಾ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ